ಗುರುಜಿ ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು, ತಿಳಿಸ್ಕೊಡ್ತಾ ಇದ್ರಿ ನಿಂಬೆ ಹಣ್ಣಿನ ಮಹಾತ್ಮೆ ಕುರಿತಾಗಿ. ಅದರ ಹುಟ್ಟು ಹೇಗಾಯ್ತು, ಜಗನ್ಮಾತೆಯ ಕಣ್ಣೀರಿನಿಂದ ನಿಂಬೆ ಹಣ್ಣು ಸೃಷ್ಟಿ ಆಯ್ತು ಅಂತ ಹೇಳ್ತಿದ್ರಿ. ಹಾಗೆ ಮನೇಲಿ ದೃಷ್ಟಿಯನ್ನ ತೆಗೆಯುತ್ತೆ ಈ ಒಂದು ನಿಂಬೆ ಹಣ್ಣು, ಅಥವಾ ಮನೆಗೆ ಯಾರಾದ್ರೂ ಬಂದು ದೃಷ್ಟಿ ತುಂಬಾ ಕೆಟ್ಟ ದೃಷ್ಟಿ ಇದ್ರೆ ಅದು ನಮಗ್ ತೋರಿಸ್ಕೊಡುತ್ತೆ ಅಂತ ಕೂಡ ಹೇಳ್ತಾ ಇದ್ರಿ. ನಿಜ ನೋಡಿ, ಈ ಶಿವಂ ವಾಸ್ತುವಲ್ಲಿ ಬಹಳ ವಿಚಾರವಾಗಿರ್ತಕ್ಕಂಥ ನಿಂಬೆಹಣ್ಣು. ಆ ನಿಂಬೆಹಣ್ಣು ಮಂಗಳವಾರ ಮಂಗಳಗೌರಿ ಅಂದರೆ ನಿಂಬೆಹಣ್ಣು ಯಾರಿಗಿಷ್ಟ ಅಂದೆ ಅಮ್ಮನವ್ರಿಗೆ ಅಂತ. ಇವತ್ತು ನೋಡಿ ಮಂಗಳವಾರವೇ ಆ ವಿಚಾರವನ್ನು ಸಂಪೂರ್ಣ ಮಾಡೋಕ್ಕೆ ಒಂದು ಸಮಯ ಬಂತು. ಆದರೆ ಶಿವನ ಸ್ವಾಗತ ಮಾಡಿಬಿಟ್ರೆ ಪರಿಪೂರ್ಣವಾಗಿ ಪಾರ್ವತಿ ಪರಮೇಶ್ವರ ಇಬ್ಬರನ್ನು ನೋಡಿದಾಗತ್ತೆ. ಬನ್ನಿ ಆ ಶಿವನ ಸ್ವಾಗತ ಮಾಡೋಣ, ಮಂಗಳವಾರ ಗೌರಿಯನ್ನು ಸ್ಮರಣ ಮಾಡೋಣ. ಪರಿಪೂರ್ಣ ಅನುಗ್ರಹ ಸಿದ್ಧಿ ಸಿಗುತ್ತೆ ಅಂದರೆ ಆ ಮಂಗಳವಾರದಲ್ಲಿ ನಿಂಬೆಹಣ್ಣು ಪ್ರಭಾವ ಏನು ಹೇಳ್ತಾನೆ, ಬನ್ನಿ ನೋಡೋಣ. ನೋಡಿದ್ರೆ ಮೂಲ ಮಂತ್ರ ಶಿವನ ಸ್ವಾಗತ ಮಾಡಿ ಪರಿಪೂರ್ಣವಾಗಿ ವಾಸ್ತುಪುರುಷನ ಜೊತೆ ಆ ಮಂಗಳ ಗೌರಿ ದಿವಸ ಪಾರ್ವತಿ ಪರಮೇಶ್ವರನ ದರ್ಶನ ಮಾಡಿದಾಗೆ ಆಯಿತು. ಮನೆಯಲ್ಲಿ ಗೃಹ ನಿವಾಸ ಅಂತೀವಿ, ಗೃಹಿಣಿ ಗೃಹ ಮುಚ್ಚತೆ. ನೋಡಿ ಹೆಣ್ಣು ಮಕ್ಕಳು ಎಷ್ಟು ಚೆನ್ನಾಗಿ ಮನೆ ನೋಡಿಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ ಸಂಸಾರ ಅಂತ. ಅದೇ ರೀತಿಯಾಗಿ ನಿಂಬೆಹಣ್ಣು ಗೌರಿಗೆ ಇಷ್ಟ ಆಗಿರೋದ್ರಿಂದ ಹೆಣ್ಣು ಮಕ್ಕಳ ಕೈಯಿಂದ ಮನೆ ರಕ್ಷಣೆ ಪರಿಪೂರ್ಣತೆ. ಅದಕ್ಕೆ ಈ ಮಂಗಳ ಗೌರಿಯ ವ್ರತದಲ್ಲಿ ನೀವು ಸ್ಮರಣೆ ಮಾಡ್ಕೊಳ್ಳೋದು ಅಂದರೆ ಇವತ್ತಿಂದಾನೇ ಇಡಕ್ಕೆ ಶುರು ಮಾಡ್ಕೋಬೋದು. ಆ ನಿಂಬೆಹಣ್ಣನ್ನು ಹುಳಿ ಹಿಂಡ್ಬೋದು ಜೀವನದಲ್ಲಿ ಅಂತ. ಅಂದರೆ ಹೆಣ್ಣು ಮಕ್ಕಳು ಹುಳಿ ಹಿಂಡ್ತಾನೇ ಇರ್ತಾರೆ ಪ್ರತಿಯೊಬ್ಬರಲ್ಲೂ. ಜೀವನದಲ್ಲಿ ಒಳ್ಳೆ ಕೆಲಸವನ್ನು ಮಾಡಬೇಕಾದ್ರೆ, ಕೆಟ್ಟ ಕೆಲಸನ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ನಿಂಬೆಹಣ್ಣು ವಾಮಾಚಾರ. ಅಥರ್ವಣ ಶೇಷದಲ್ಲಿ ಏನು ಹೇಳುತ್ತೆ, ಅಮ್ಮನವರಿಗೆ ನಿಂಬೆಹಣ್ಣು ಶ್ರೇಷ್ಠತೆ ಉಪಯೋಗಿಸ್ಕೊಳ್ಳೋದ್ರಲ್ಲಿ ಇರುತ್ತೆ ನಮ್ಮ ಬುದ್ಧಿತನ. ಅದಕ್ಕೆ ಅಥರ್ವಣ ಶೇಷದಲ್ಲಿ ಮನೆ ರಕ್ಷಣೆಗೆ ಈ ರೀತಿಯಾಗಿ ಮಾಡಿಕೊಂಡ್ರೆ ಭಾಳ ಉತ್ತಮ ಅಂತ. ಏನು ಗೃಹ ನಿವಾಸದಲ್ಲಿ ಮಾಡಬೇಕಾದ್ದು, ನೀವು ಒಂದು ಗಾಜಿನ ಗ್ಲಾಸ್ ತೊಗೊಳ್ಳೋದು, ಮುಕ್ಕಾಲು ನೀರು ಹಾಕ್ಕೊಳ್ಳೋದು. ಫುಲ್ ನೀರು ಹಾಕಬಾರ್ದೇನ್ರಿ ಅಂದರೆ ನಿಂಬೆಹಣ್ಣು ಮೇಲೆ ಹಾಕಿದ್ರೆ ನೀರೆಲ್ಲ ಹೊರಗಡೆ ಚೆಲ್ಲುತ್ತೆ ಅಲ್ವಾ. ಅದಕ್ಕೆ ಮುಕ್ಕಾಲು ನೀರು ಹಾಕಿ ಅಂತ ಮೊದಲೇ ಹೇಳಿದ್ದು. ಅದಕ್ಕೆ ಮುಕ್ಕಾಲು ನೀರು ಹಾಕ್ಕೊಂಡ್ರೆ ನಿಂಬೆಹಣ್ಣು ಹಾಕ್ಕೊಂಡ್ರೆ ಸರಿಯಾಗಿ ಪೂರ್ತಿ ಗ್ಲಾಸ್ ಇದ್ದಾಗಿರುತ್ತೆ. ನಿಂಬೆಹಣ್ಣು ಒಳ್ಳೆ ಚೆನ್ನಾಗಿ ಬಲ್ತಿರಲಿ, ಒಳ್ಳೆ ಲಕ್ಷಣವಾಗಿ ಇಟ್ಕೊಳ್ಳಿ. ಆ ನಿಂಬೆಹಣ್ಣನ್ನು ಎಲ್ಲರೂ ಮನೆಗೆ ಬಂದ ಹಾಗೆ ಕಾಣೋ ಥರ ಇಡಬೇಕು. ಏನೇಳೆ ಮನೆಗೆ ಬಂದರೆ ಕಾಣಬೇಕು ಆ ನಿಂಬೆಹಣ್ಣು ಎಲ್ಲಿಟ್ಟಿದ್ದೀರಾ ಅನ್ನೋದು ನೇರ ದೃಷ್ಟಿಯಲ್ಲಿ ಕಾಣಬೇಕು. ಅದು ಯಾವ ಬಾಗಿಲು ಇಟ್ಕೊಂಡಿದ್ರು, ಏನು ಮನೆ ಇಟ್ಕೊಂಡಿದ್ರು, ಯಾವ ಬಾಗಿಲಲ್ಲಿ ಯಾವ ದಿಕ್ಕಲ್ಲಿ ಮನೆ ಇದೆಯೋ ಅದೆಲ್ಲ ತಲೆ ಕೆಡಿಸ್ಕೊಬೇಡಿ. ಇರೋ ಮನೆಯಲ್ಲಿ ಅಟ್ಲೀಸ್ಟ್ ಇರೋವರೆಗೂ ಸರಿಯಾಗಿ ವಾಸ್ತು ನೋಡ್ಕೊಂಡು ಕಟ್ಕೊಳ್ಳೋವರೆಗೂ ಆವತ್ತಿನ ದಿವಸಕ್ಕೆ ಆ ಮನೆಯಲ್ಲಿ ಗಾಜಿನ ಗ್ಲಾಸ್ ಲಕ್ಷಣವಾಗಿ ಇಷ್ಟೊಂದು ಗಾಜಿನ ಗ್ಲಾಸು, ಮುಕ್ಕಾಲು ನೀರು, ಒಂದು ನಿಂಬೆಹಣ್ಣು ಹಾಕಿ ಇಡಿ. ಅದನ್ನು ನಾನು ಏನು ಹೇಳಿದೆ, ಬಾಗಿಲು ಒಳಗಡೆ ಅಂದರೆ ನಿಂತ್ಕೊಂಡು ಬಾಗಿಲು ಹತ್ರ ನಿಂತ್ಕೊಂಡಿದ್ದೀರಾ, ಎಡಗಡೆ ಇರೋದಾ ಬಲಗಡೆ ಇರೋದಾ ಅಂತ ಯಾವತ್ತೂ ತಿಳ್ಕೊಳ್ಳಿ. ಪರಿಪೂರ್ಣವಾಗಿ ಬಾಗಿಲು ಯಾವುದೇ ದಿಕ್ಕಾಗಲಿ ಮನೆ ಒಳಗಡೆ ನಾವು ನೋಡಬೇಕಾದ್ರೆ ಮನೆ ನೋಡ್ತಾ ಇದ್ದೀವಿ ಅಂತ. ನಮ್ಮ ಮುಂದೆ ಯಾವತ್ತೂ ಸೂರ್ಯ ಅಂತ ಕರಿತೀವಿ, ಅದಕ್ಕೆ ಅಗ್ನಿ ಅಂತ ಬಲಭಾಗದಲ್ಲಿ. ಅದಕ್ಕೆ ಹೊರಗಡೆ ನಿಂತಾಗ ಮನೆ ಒಳಗಡೆ ಅಗ್ನಿ. ನೀವು ಮನೆ ಒಳಗೆ ಅಗ್ನಿ ಮೂಲೆ ನೋಡಬೇಡಿ. ನಿಮ್ಮ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಬಾಗಿಲನ್ನ ಅರ್ಧ ಸೀಳ್ಬೇಕು ಹಿಂಗೆ, ಎಡ ಬಲ ಅಂತ. ಯಾವತ್ತು ಸೂರ್ಯನಾಡಿಯಲ್ಲೇ ಇಡಬೇಕು, ಚಂದ್ರನಾಡಿಯೇ ಇಡಕ್ಕೆ ಹೋಗಬಾರ್ದು. ಅದಕ್ಕೆ ಬಾಗಿಲಿಂದ ನೀವು ಅಕಸ್ಮಾತ್ ಪಶ್ಚಿಮದ ಬಾಗಿಲಿದೆಯೋ, ಉತ್ತರದ ಬಾಗಿಲಿದೆಯೋ, ದಕ್ಷಿಣದ ಬಾಗಿಲಿದೆಯೋ, ಪೂರ್ವದ ಬಾಗಿಲಿದೆಯೋ ಅದರಲ್ಲಿ ತಲೆ ಕೆಡಿಸ್ಕೊಬೇಡಿ. ಮನೆ ಬಾಗಿಲಲ್ಲಿ ನಿಂತರೆ ನಿಮ್ಮ ಮನೆ ನೋಡ್ತಾ ಇದ್ದರೆ ಬಲಭಾಗದಲ್ಲಿ ಆ ಗಾಜಿನ ನಿಂಬೆಹಣ್ಣು ಕಾಣಬೇಕು. ಹೀಗೆ ಕರೆಕ್ಟಾಗಿ ಹಿಂಗೆ ಸೀಳಿದ್ರೆ ಬಲಭಾಗಕ್ಕೆ ಇರಬೇಕು. ಅಂದರೆ ರೈಟ್ ಸೈಡ್ ಆಫ್ ಯುವರ್ ಹೌಸ್, ಒಳಭಾಗದಲ್ಲ ಹೊರಭಾಗದಿಂದ ನೋಡಬೇಕಾದ್ರೆ. ಇಷ್ಟು ಸ್ಪಷ್ಟವಾಗಿ ಯಾವ ನನ್ನ ಮಗನೂ ಹೇಳಲ್ಲ. ಆ ರೀತಿ ನೀವು ಒಳಗಡೆ ನೋಡಬೇಕಾದ್ರೆ ಗಾಜಿನ ಗ್ಲಾಸ್ ಕಾಣಬೇಕು, ಎದುರುಗಡೆ ದೃಷ್ಟಿ ಬೀಳಬೇಕು. ಆ ದೃಷ್ಟಿ ಬೀಳೋ ಸಮಯಕ್ಕೆ ಗಾಜಿನ ಗ್ಲಾಸ್ ಇದ್ದರೆ 1 ದಿವಸ 2 ದಿವಸ ಅಥವಾ 1.5 ದಿವಸದಲ್ಲೇ ಬೆಳಗ್ಗೆ ನೋಡೋಷ್ಟರಲ್ಲಿ ರಾತ್ರಿ ಅಷ್ಟರಲ್ಲಿ ಕೆಳಗಡೆ ಒಳಗಡೆ ಹೋಗ್ಬೋದು ನಿಂಬೆಹಣ್ಣು. ಯಾಕೆಂದರೆ ನಿಂಬೆಹಣ್ಣು ಹೀರ್ಕೊಳ್ಳಲ್ವಾ, ಹೀರ್ಕೊಳ್ಳುತ್ತೆ. ಆ ನೀರೆಲ್ಲ ಇಮರ್ಸ್ಕೊತಾ ಇರುತ್ತೆ, ಒಳಗಡೆ ಹಾಗೇ ಇರುತ್ತೆ, ದೊಡ್ಡದಾಗತ್ತೆ, ಭಾರವಾಗತ್ತೆ, ಒಳಗಡೆ ಎಳ್ಕೊಳ್ಳುತ್ತೆ. ಕೆಳಗಡೆ ಇರತಕ್ಕಂಥ ನಿಂಬೆಹಣ್ಣು ಮೇಲ್ಗಡೆ ಹೇಗೆ ಬರುತ್ತೆ, ಯಾವುದಾದ್ರು ಕಚಡ ನನ್ನ ಮಗ ಮನೆಗೆ ಬರಬೇಕಾದ್ರೆ ಆಗ ನೋಡ್ಬೇಕು ನೀವು, ಅವಳು ಯಾರೋ ಬರ್ತಾಳೆ, ರೀ ಸುಶೀಲಮ್ಮ ಮನೇಲಿದ್ದೀರಾ ಅಂತ ಬರ್ತಾಳೆ. ಭಾಳ ಬಾಯಾಡಿ ಒಬ್ಳು ಅವಳ ಬಂದ್ಲು ಅಂತ ಇಟ್ಕೊಳ್ಳಿ, ಅವಳು ನಂಬಲೇಬಾರ್ದು, ಗೊತ್ತಿರೋ ನಿಮ್ಗೆ ಗೊತ್ತಿರಲ್ಲ, ನಿಮಗೆ ಭಾಳ ಒಳ್ಳೆಯವ್ರಿ, ಅವ್ಳು ಪಡ್ಬಡ ಅಂದ್ಬಿಡ್ತಾರೆ ಅಷ್ಟೇ ಗೊತ್ತು ಅಂತ. ಆ ನಿಂಬೆಹಣ್ಣು ಅಲ್ಲೇ ಇತ್ತು ಅಂತ ನೋಡ್ಕೊಳ್ಳಿ, ಪರವಾಗಿಲ್ಲ ಒಳ್ಳೆಯವಳು. ಯಾರೋ ಬರ್ತಾರೆ, ಮುಷಂಡಿ ಅಂದರೆ ಮುಷಂಡಿ ಹಿಂಗೆ ನೋಡ್ಕೊಂಬರ್ತಾಳೆ, ಅಂಥವ್ರನ್ನ ನಂಬಾರ್ದು. ನಾವು ಅದಕ್ಕೆ ಏನು ಹೇಳ್ತೀವಿ, ಬಡಬಡನ ಅವ್ರನ್ನ ನಂಬೋದಂತೆ, ಮುಷಂಡಿಗಳನ್ನ 1 ಕಿಲೋಮೀಟರ್ ದೂರ ಇಡಬೇಕಂತೆ. ಯಾಕೆ ಅಂದರೆ ಅವ್ರುಗಳ ಒಳಗಡೆ ಮನಸ್ಸು ಏನು ಕ್ಯಾಲ್ಕುಲೇಷನ್ ದೇವರೇ ಬಲ್ಲ. ಅದು ಯಾರೇ ಇದ್ಕೊಳ್ಳಿ ಒಳಗಡೆ ಏನಾಗುತ್ತೆ 24 ಗಂಟೆ ಕೊಂಕು ಬುದ್ಧಿ ನುಡಿತಾ ಇರುತ್ತಂತೆ. ಅದಕ್ಕೆ ಹೇಳೋದು ಅವರಲ್ಲಿ ಒಳ್ಳೆ ಕ್ಯಾಲ್ಕುಲೇಷನ್ ಇರುತ್ತೋ ಕೆಟ್ಟ ಕ್ಯಾಲ್ಕುಲೇಷನ್ ಗೊತ್ತಾಗಲ್ಲ. ನೀವು ನಿಂಬೆ ನೋಡಿ, ಜಂಪಿಂಗ್ ಜಾಕ್ ಮೇಲೆ ಕೆಳಗಡೆ ಆ ನಿಂಬೆಹಣ್ಣು ಗ್ಲಾಸ್ ಅಬ್ಸರ್ವ್ ಮಾಡಬೇಕು. ಯಾರು ಬಂದರು ಆ ಟೈಮ್ ನಿಮಗಿದ್ರೆ ಸಂತೋಷ. ಮನೇಲಿ ಅಕಸ್ಮಾತ್ ಟೈಮ್ ಇಲ್ದಿದ್ರೆ ಯಾರಿಗೆ ಗಾಜ್ ನೋಡ್ಕೊಂಡು ಕೂರ್ಸ್ಕೊಂಡಿರ್ತಾರ, ಇಟ್ಟಿದ್ದೀವಿ ಬಂದರೆ ನೋಡ್ಕೊಳ್ಳೋಣ ಅಂತಾರೆ.
ಕೆಲವ್ರು ಹಾಗೆ ಗಂಡಂದ್ರೆ ಬೈದು, ನೀನು ಇದೇ ಹೇಳೋದು, ನನ್ನ ಮಗ ಟಿ ವಿಲಿ ಹೇಳಿದ್ದಾನೆ, ನೀನು ಕೂತ್ಕೊಂಡು ಇಲ್ಲಿ ಕುಕ್ಕರ್ಸ್ಕೊಂಡು ನಾನು ಮನೆಗೆ ಆಫೀಸ್ಗೆ ಹೋಗಬೇಕು, ಫಸ್ಟ್ ತಿಂಡಿ ಮಾಡು ಅಂತ ಮನೆ ಯಜಮಾನ ಬೈತಾನೆ ಪಾಪ ನಿಮಗೆ. ಯಾಕೆಂದರೆ ನೀವು ನೋಡ್ತಾ ಕೂತಿದ್ರೆ ಬೈಸ್ಕೊಳ್ಳೋದಲ್ಲ ನಾನೇ, ಹೌದಾ? ಆದ್ರೂ ಮನೆ ರಕ್ಷಣೆ ಮಾಡೋದು ಯಾರು? ಆ ನಿಂಬೆಹಣ್ಣು. ನನ್ನ ನೆನ್ಸ್ಕೊಂತಿರೋ ಬಿಡ್ತಿರೋ ಬೈಕೊಂತಿರೋ ಕಾರ್ಯಕ್ರಮ ನೋಡಿದಾಗ ಏನಕ್ಕೆ ಅಂದರೆ ನಿಮ್ಮ ಮನೆ ಕುಟುಂಬ ರಕ್ಷಣೆಗೋಸ್ಕರ ಅಷ್ಟೇ. ಇದೆಲ್ಲ ಒಂದು ಪಾಠ. ಎಷ್ಟೋ ಜನದ ಮನೆಯಲ್ಲಿ ನಾನು ಅದಕ್ಕೆ ಮೊದಲೇ ಹೇಳ್ತೀನಿ, 40 ಭಾಗಶಃ 100ರಲ್ಲಿ 40 ಭಾಗಶಃ ಒಂದು ಅಭಿಮಾನತ್ವ ಇಟ್ಕೊಂಡ್ರೆ 60 ಭಾಗ ಶತ್ರುಗಳು ಭಾಳಷ್ಟು ಜನ ಇದ್ದಾರೆ ನಮಗೆ. ಅದಕ್ಕೆ ನಾವೇನು ಮಾಡ್ತೀವಿ, ನನಗೆ ಶತ್ರು ಬಿಟ್ಬಿಡಿ, ನಿಮ್ಮೆಲ್ಲರಿಗೂ ಆ ಶತ್ರು ಭಾಗ ಇದ್ದಾರೆ ಜಾಸ್ತಿ ಅಂತಲೇ ಇಟ್ಕೊಂಡು ನಾವಲ್ಲಿ ಇಟ್ಕೋಬೇಕು ನಿಂಬೆಹಣ್ಣು. ಆ ನಿಂಬೆಹಣ್ಣು ಇಟ್ಕೊಂಡಿರಿ, ನೀವು ಅಬ್ಸರ್ವೇಷನ್ ಭಾಳ ಚೆನ್ನಾಗಿ ಮಾಡಬೇಕು. ಒಂದು ದಿವಸ ಬಿಟ್ಟು ಒಂದು ದಿವಸ ನಿಂಬೆಹಣ್ಣು ವೆಯ್ಟ್ ಬಂದರೆ ಕಾಮನ್ ಸೆನ್ಸು, ನೀರು ಹೀರ್ಕೊಂಡ್ರೆ ಒಳಗೆ ಹೊಟ್ಟೋಗುತ್ತೆ. ಆದರೂ ಯಾರಾದರೂ ಬಂದಾಗ ನಿಂಬೆಹಣ್ಣು ಕರೆಕ್ಟಾಗಿ ಮೇಲೆ ಬರುತ್ತೆ. ಮೇಲೆ ಬಂದು ತೇಲಕ್ಕೆ ಶುರು ಆಗಿಬಿಟ್ರೆ ಅಂತೂ ಓಹೋ ಈಗ ತಾನೇ ಯಾರೋ ಬಂದು ಹೋದ್ರಲ್ಲ. ಅಬ್ಸರ್ವ್ ಮಾಡ್ಬೇಕು, ನೀವು ಭಾಳ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು. ಯಾವನು ಬಂದು ಹೋಗ್ನೋ ಯಾವ ಟೈಮ್ಗೆ ನಿಂಬೆಹಣ್ಣು ಮೇಲೆ ಯಾವಾಗಲೂ ಕಣ್ಣಿಡ್ಬೇಕು ನಿಮಗೆ. ಹೋಗ್ತಾ ಬರ್ತಾ ಹಾಲಲ್ಲಿ, ಹೋಗ್ತಾ ಬಂದ ಅಡುಗೆ ಮನೇಲಿ, ಹೀಗೆ ಬಂದಾಗ ರೂಮಲ್ಲಿ, ಹೊರಗಡೆ ಹೋಗ್ತಾ ಬಂದಾಗ ಯಾರು ಬಂದು ಹೋಗ್ತಾರೆ ಅಂತ ತಕ್ಷಣದಲ್ಲೇ ಆ ನಿಂಬೆಹಣ್ಣನ್ನು ನಿವಾಳಿಸ್ಬಿಟ್ಟು, ಯಾವ ದಿನ ಅಂತ ಲೆಕ್ಕ ಹಾಕಬಾರ್ದು, ನಿಂಬೆಹಣ್ಣು ನಿವಾಳಿಸ್ಬಿಟ್ಟು ಬೇರೆ ನೀರಿಟ್ಟು ಆ ನಿಂಬೆಹಣ್ಣು ಇಟ್ಬಿಡ್ಬೇಕು ರೆಡಿಯಾಗಿ. ಕೆಲವೇನು ಅಂದರೆ ಆ ಕಡೆ ಅಬ್ಸರ್ವೇಷನ್ ಇರಲ್ಲ, 1 ದಿವಸ ಆಯಿತು, 2 ದಿವಸ ಆಯಿತು, 3 ದಿವಸ ಕೊಳ್ತು ಹೋಗಿರುತ್ತೆ. ನಿಮ್ಗೆ ಗೊತ್ತೇ ಇರಲ್ಲ, ಒಂದು 40 ಜನ 50 ಜನ ಮನೆಗೆ ಬಂದು ಹೊರಟೋಗಿರ್ತಾರೆ. ಪೋಸ್ಟ್ ಮ್ಯಾನಿಂದ ಹಿಡಿದು, ಗ್ಯಾಸ್ ನೋವಿನಿಂದ ಹಿಡಿದು, ಪೇಪರ್ ನೋವಿನಿಂದ ಹಿಡಿದು, ಮನೆ ನೆಂಟರಿಂದ ಹಿಡಿದು, ಅಕ್ಕಪಕ್ಕದವರಿಂದ ಹಿಡಿದು, ಮಾಡಿ ಮೇಲೆ ಬಾಡಿಗೆಯವರಿಂದ ಹಿಡಿದು ಎಲ್ಲರೂ ಬಂದು ಹೋಗಿರ್ತಾರೆ. ಯಾರು ಅಂತ ಹೇಳ್ತೀರಾ? ಅದಕ್ಕೆ ಹೇಳೋದು, ಗೊತ್ತೇ ಇರಲ್ಲ. ಸ್ವಂತ ಅತ್ತೆ ಬಂದಿರ್ತಾರೆ, ಸೋದರತ್ತೆ. ಏನು ಮಾಡಿದ್ದೆ ಅಡುಗೆ? ಚೆನ್ನಾಗಿದ್ದಾನೆ ನಿಮ್ಮ ಅಳಿಯ, ನೋಡ್ಕೊತಾ ಇದ್ದಾನ, ಭಾಳ ಸಂತೋಷ ಅಮ್ಮ ಅಂದ್ಕೊಂಡು ಬರ್ತಾರೆ ನೋಡಿ. ವ್ಯಂಗ್ಯವಾಗಿ ಮಾತಾಡೋರು ನೋಡಿದ್ರೆ ನಿಂಬೆ ಅಡ್ಜಸ್ಟ್ ಮಾಡಕ್ಕೆ ಹಾಗೆ ಹೋಗಿ ನಿಂತ್ಕೊಂಡಿರುತ್ತೆ. ಆಗ ನಿಂಬೆಹಣ್ಣನ್ನು ಯಾವತ್ತು ತಿಳ್ಕೊಳ್ಳಿ, ಮಂಗಳವಾರ ದಿವಸ ಇಡಬೇಕು. ಯಾವತ್ತೂ ಅಷ್ಟೇ ಮಂಗಳವಾರ ಇಡಬೇಕು. ಯಂತ್ರ ತಂತ್ರ ಮಂತ್ರ ಸಂತ್ರಾತ್ಮಿಕ, ಅದಕ್ಕೆ ಮಂತ್ರವಾದಿಗಳು ಅಂತ ಏನು ಹೇಳ್ತೀವಿ, ಮಂತ್ರಗಳನ್ನು ಉಪಚರಣೆಯನ್ನು ಮಾಡ್ಕೋಬೇಕು. ನಿಂಬೆಹಣ್ಣನ್ನು ಮಾಡ್ಕೋಬೇಕಾದ್ರೆ ನೀವು ಆ ಸರ್ವಮಂಗಳೆಯನ್ನು ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಮಾಂಗಲ್ಯಕ್ಕೆ ಮಾತ್ರ ಸರ್ವಮಂಗಳೆ ಅಲ್ಲ, ಆ ನಿಂಬೆಹಣ್ಣು ಹಾಕಬೇಕಾದ್ರೂ ಸರ್ವಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ. ಶಿವೆ ಅಂದರೆ ನೀರು, ಸರ್ವದಾ ಲಿಂಗ ಸ್ವರೂಪದಲ್ಲಿ, ಆ ಲಿಂಗ ಸ್ವರೂಪದಲ್ಲಿ ಯಾರಿರೋದೋ ನಿಂಬೆಹಣ್ಣು. ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ. ಆ ಗೌರಿ ಯಾರೋ? ಪಾರ್ವತಿ ದೇವಿ. ಗಂಗೆ ಯಾರೋ? ಗಂಗೆಯಲ್ಲಿ ಮುಳುಗಿರ್ತಕ್ಕಂಥ ಗಂಗೆ ಗೌರಿ ಇಬ್ಬರೂ ಸೇರಿರ್ತಕ್ಕಂಥದ್ದು ನಿಂಬೆಹಣ್ಣು. ಅದಕ್ಕೆ ಅಮ್ಮನವರಿಗೆ ನಿಂಬೆಹಣ್ಣು ಪ್ರಿಯ. ನೀರಲ್ಲಿ ಹಾಕಬೇಕು, ಹೊರಗಡೆ ಹಾಕೋಕ್ಕಾಗಲ್ಲ ನೋಡಿ. ಯಾವುದರೆಲ್ಲ ಹಾಕೋಕ್ಕಾಗತ್ತಾ? ಹಾಲಲ್ಲಿ ಹಾಕೋಕ್ಕಾಗತ್ತಾ? ಕಾಣೋದೇ ಇಲ್ಲ ನಿಂಬೆಹಣ್ಣು, ಸ್ವಲ್ಪ ದಿವಸ ಕಾಣುತ್ತೆ, ಆಮೇಲೆ ಹಾಲೆಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ, ಗೊತ್ತಾಗಲ್ಲ. ನೀರಲ್ಲಿ ಸ್ಪಷ್ಟೀಕರಣ. ನೀರು ಅಂದರೆ ಗಂಗೆ ಗೌರಿ. ಅಂದರೆ ಜೀವನದಲ್ಲಿ ಯಾವತ್ತು ತಿಳ್ಕೊಳ್ಳಿ, ಲಿಂಗಾಕಾರದಲ್ಲಿ ಇದ್ದರೂ ಸಹ ಪಾರ್ವತಿ ಪರಮೇಶ್ವರ ಸಂಗಮ ಗಂಗೆಯಲ್ಲೇ. ಮನೆ ಅಂದರೆ ಶಿವಂ ವಾಸು ನೋಡಿ. ಅದಕ್ಕೆ ಮನೆ ಹೇಳ್ತೀವಿ, ಶಿವಾಲಯ ಅಂತ ಹೇಳ್ತೀವಿ, ಯಾವತ್ತು ದೇವಾಲಯ ಅಂತೀವಿ. ದೇವಾಲಯ ಯಾವುದೋ? ಪರಮೇಶ್ವರನ ಆಲಯ ಮಾತ್ರ. ವಿಷ್ಣು ಏನಂತೀವಿ? ಪರಮಾತ್ಮನ ಕೃಪಾ ಕಟಾಕ್ಷ ದೇವಸ್ಥಾನ ಅಂತೀವಿ. ಅದಕ್ಕೆ ಜೀವನದಲ್ಲಿ ಮಹಾವಿಷ್ಣು ಮಾಯೆಯಲ್ಲಿರ್ತಾನೆ, ಶಿವ ವಾಸ್ತವತ್ವಾಗಿರ್ತಾನೆ, ಅಂದರೆ ಸತ್ಯವಾಗಿರ್ತಾನೆ. ಅದಕ್ಕೆ ಸತ್ಯಂ ಶಿವಂ ಸುಂದರಂ. ಆ ಸುಂದರವಾಗಿರ್ತಕ್ಕಂಥ ಗಾಜಿನ ಗ್ಲಾಸಲ್ಲಿ ಸತ್ಯ ನಡೀತಕ್ಕಂಥದ್ದು ನೋಡಿದಾಗ ಜೀವನವನ್ನು ಸರಿಪಡಿಸ್ಕೋಬೋದು. ಅದಕ್ಕೆ ಈ ಶಿವಂ ವಾಸ್ತುವಲ್ಲಿ ನಿಂಬೆಹಣ್ಣು ಇಡೋದು ಬಲಭಾಗದಲ್ಲಿ, ಮನೆಯಿಂದ ಹೊರಗಡೆಯಿಂದ ಒಳಗಡೆ ನೋಡ್ತಾ ಬಲಭಾಗದಲ್ಲಿ ಇಡಿ. ನಿಂಬೆಹಣ್ಣನ್ನು ಚೇಂಜ್ ಮಾಡಿ, ಮಂಗಳವಾರ ಇಟ್ಕೊಂಡು ಒಳ್ಳೆಯದು. ಆಮೇಲೆ ನಿಂಬೆಹಣ್ಣನ್ನು ಯಾರಾದರೂ ವ್ಯಾಪಾರಸ್ತಿದ್ರೆ ಅಂಗಡಿಗೆ ಮಾತ್ರ ನಿಂಬೆಹಣ್ಣು ಕಟ್ಕೊತೀರ. ಇದು ಅಂಗಡಿ ಒಳಗಲ್ಲ, ಬಿಸ್ನೆಸ್ಸಲ್ಲ, ಎಲ್ಲೇ ಆದ್ರೂ ಒಂದು ಗೃಹ ನಿವಾಸ ಯಾವತ್ತು ತಿಳ್ಕೊಳ್ಳಿ, ಎಲ್ಲಿ ಬಿಸ್ನೆಸ್ ಇರುತ್ತೋ ಅಲ್ಲಿ ನಿವಾಸ ಇರಬಾರ್ದು. ನೀವು ನನ್ನ ಮನೇಲಿ ಕೆಳಗಡೆ ಬಿಸ್ನೆಸ್ ಇಟ್ಕೊಂಡ್ಬಿಟ್ಟಿದ್ದೀನಿ, ಆ ಸ್ಟೋರ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ, ಸೀರೆ ವ್ಯಾಪಾರ ಮಾಡ್ತಾ ಇದ್ದೀನಿ ನಾನು, ಸಿಟಿ ವ್ಯಾಪಾರ ಕೆಳಗಡೆ ಇದೆ ಗ್ರೌಂಡ್ ಫ್ಲೋರಲ್ಲಿ, ಮಾಡಿ ಮೇಲೆ ನನ್ನ ಮನೆ ಅಂತ. ಕೆಳಗಡೆ ಏನಾದರೂ ವ್ಯಾಪಾರ ಇಟ್ಕೊಂಡ್ರೆ ಜನ್ಮದಲ್ಲಿ ನೀವು ಉದ್ಧಾರ ಆಗಲ್ಲ, ಬರೆದಿಟ್ಕೊಂಬಿಡಿ. ಯಾವತ್ತು ವ್ಯಾಪಾರ ಅನ್ನೋ ಶುಕ್ರ ಮನೆಯಿಂದ ಆಚೆ ಇರಬೇಕು. ಗೃಹ ನಿವಾಸ ಅಂತಕ್ಕಂಥದ್ದು ಯಾವತ್ತೂ ಗುರು. ಅದಕ್ಕೆ ದೇವಗುರು ಅಸುರ ಗುರು. ಬಿಸ್ನೆಸ್ ಎಲ್ಲ ಹೇಳ್ಕೊಡೋನು ಶುಕ್ರಾಚಾರ್ಯರು, ಬಿಸ್ನೆಸ್ ಬಿಟ್ಟು ಮನೆ ಸಂಸಾರ ನೋಡ್ಕೊಳ್ಳೋನು ಗುರು ಬೃಹಸ್ಪತಿ. ಅದಕ್ಕೆ ಮನೆ ಸಂಸಾರದಲ್ಲೂ ಬಿಸ್ನೆಸ್ಗೂ ವ್ಯವಹಾರಕ್ಕೆ ಸಂಬಂಧ ಇರಕೂಡ್ದು. ಯಾವತ್ತಿತ್ತೋ ಜೀವನದಲ್ಲಿ ಕಲಹ, ಗಂಡ ಹೆಂಡತಿಗಾದ್ರೂ ಕಲಹ ಮಾಡ್ತಾನೆ, ಬಿಸ್ನೆಸ್ ಪಾರ್ಟ್ನರ್ಗಾದ್ರೂ ಕಲಹ ಮಾಡ್ತಾನೆ, ಅಥವಾ ಬಿಸ್ನೆಸ್ನೇ ಯಾವ ಕಾಲಕ್ಕೂ ಕೆಳಗಡೆ ತುಳಿದು ಬಿಸಾಕ್ಬಿಡ್ತಾನೆ. ಅದಕ್ಕೆ ಈ ವ್ಯಾಪಾರ ಸ್ಥಳಕ್ಕೂ ನಿಂಬೆಹಣ್ಣು ಭಾಳ ಮುಖ್ಯ. ಕೆಲವರು ಏನು ಮಾಡ್ತಾರೆ, ಅಂಗಡಿಗಳಲ್ಲಿ ನಿಂಬೆಹಣ್ಣು ಇಡ್ತೀರ, ಭಾಳ ಸಂತೋಷ. ಆ ನಿಂಬೆಹಣ್ಣು ಹೆಂಗೆ ಇಟ್ಕೋಬೇಕು ಅಂದರೆ, ನಾವುಗಳು ಆ ನಿಂಬೆಹಣ್ಣನ್ನು ಒಂದು ಕಂಬಿ ಅಂದರೆ ಏನೋ ಶನಿ ಅಂತ. ಕಂಬಿ ಕಬ್ಬಣ, ಶನಿಯನ್ನು ಕರ್ಮವನ್ನು ಹೇಗಪ್ಪ ಕಳ್ಕೊಳ್ಳೋದು? ಮೆಣಸಿನಕಾಯಿ. ಆ ಮೆಣಸಿನಕಾಯಿ ಏನಕ್ಕೆ ಅಂದರೆ, ಸ್ಮಶಾನ ಭಸ್ಮದಲ್ಲಿ ವಾಸವಾಗಿರೋಳು ಮಾಷಾಣಿಯಮ್ಮ. ಮೊದಲಿಂದ ಹೇಳ್ತಾ ಇದ್ದೀನಿ, ಮಾಷಾಣಿಯಮ್ಮ ದೇವಸ್ಥಾನನೇ ಇದೆ ಅಂತ. ಅವಳು ಸ್ಮಶಾನದಲ್ಲಿ ಮಲಗಿರ್ತಾಳಂತೆ, 30 ಅಡಿ ಗಾತ್ರದಲ್ಲಿ ಮಲಗಿರ್ತಾಳೆ. ಇಲ್ಲೇ ಆದಿಶಂಕರಾಚಾರ್ಯ ಹೋಗಿದ್ದಾಗ ಅವ್ರು ಹೇಳ್ತಾರೆ ಋಷಿಮುನಿಗಳು, ಯಾವ್ಯಾವ ಅಗ್ನಿಯಲ್ಲಿ ನೀವು ಊಟ ಮಾಡ್ತೀರೋ ಆ ಅಗ್ನಿಯಲ್ಲಿ ಪರಿವರ್ತನೆ ಸ್ವರೂಪದಲ್ಲಿ ನಾನು ಇರ್ತೀನಿ ಅಂತ ಹೇಳಂತೆ ಮಾಷಾಣಿ ಅಮ್ಮ. ಅಂದರೆ ಅಡುಗೆ ಮಾಡ್ತಾ ಇರ್ತೀರ, ಅಡುಗೆ ಮಾಡ್ತಾ ಇರೋ ಬೆಂಕಿಯಲ್ಲಿ ನಾನು ಇವತ್ತಿನ ದಿವಸ ಅಡುಗೆ ಮಾಡ್ಕೊಂಡು ಊಟ ಮಾಡಿದೆ.
ಸರಿ, ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಮುಂದಿನ ಯಾತ್ರೆ. ಸ್ಮಶಾನದಲ್ಲಿ ಇವತ್ತು ರಾತ್ರಿ ಮಲ್ಕೊಳ್ಳೋ ಅವಕಾಶ. ಸರಿ, ಸ್ಮಶಾನ ಅಗ್ನಿಯಲ್ಲೇ ನಾನು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂದರೆ ಕೆಲವರು ಆ ವ್ರತವನ್ನು ಹಿಡಿದಿರ್ತಾರೆ, ಋಷಿ ಮುನಿಗಳು ಆ ಕಾಲದಲ್ಲಿ ಇದ್ದಿದ್ದಾಗೆ. ಅದಕ್ಕೆ ಅವರೆಲ್ಲ ಮಾಷಾಣಿಯಮ್ಮ ಪೂಜೆ ಮಾಡ್ತಾಯಿದ್ರು. ಈಗ ಆ ವ್ರತವನ್ನು ಅಥರ್ವಣ ಶೇಷದಲ್ಲಿ ಏನು ಹೇಳುತ್ತೆ, ನಾವುಗಳು 14 ಲೋಕವನ್ನು ಸೃಷ್ಟಿ ಮಾಡಬೇಕು. ಭೂಮಿಯನ್ನು ಒಂದು ನಿಂಬೆಹಣ್ಣು, 14 ಲೋಕದಲ್ಲಿ ಕೆಳಗಡೆ ಇರತಕ್ಕಂಥ ಲೋಕ, ಮೇಲ್ಗಡೆ ಇರತಕ್ಕಂಥ ಲೋಕ. ಅದರಲ್ಲಿ ಅತಳ, ವಿತಳ, ಸುತಳ, ರಸಾತಳ, ತಳಾತಳ, ರಸಾತಳ, ಮಹಾತಳ, ಪಾತಾಳ ಅಂದರೆ 7 ಲೋಕಗಳು ಕೆಳಭಾಗದಲ್ಲಿ. ಮೇಲ್ಗಡೆ ಓಂ ಭೂಹು, ಓಂ ಭುವಃ, ಓಗುಂ ಸುವಃ, ಮಹಃ, ಜನಃ, ತಪ, ಓಗುಂ ಸತ್ಯಂ, ಸತ್ಯಲೋಕ 6 ಲೋಕ. ಎಷ್ಟು ಆಯಿತು? 13 ಲೋಕ. ಭೂಮಿಯನ್ನು ಸೇರಿಸ್ಕೊಳ್ಳಿ, 14 ಲೋಕಗಳು. ಈ 14 ಲೋಕನ ಹೀಗೆ ಇಟ್ಕೊಂಡ್ರು ಆದಿಶಂಕರಾಚಾರ್ಯರು. ಆಕಾಶಂ ಪತಿತೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಇಷ್ಟಕ್ಕೂ ಭಗವಂತ ಯಾರ ಸಾಕ್ಷಿ ರೂಪ? ಕೇಶವಂ, ಸಾವಿಲ್ಲದವನು ಭಗವಂತ ಅಂತ ಹೇಳಿ ಸ್ಮರಣೆ ಮಾಡಿಕೊಂಡ್ರು. ಆಗ 14 ಲೋಕವನ್ನು ಸೃಷ್ಟಿ ಮಾಡೋದೇ ವ್ಯಾಪಾರಸ್ಥರಲ್ಲಿ. ನೀವೇನು ಮಾಡ್ತೀರಿ? ನಿಂಬೆಹಣ್ಣು ಇಟ್ಬಿಡೋದು, ಒಂದು 4 ಮೆಣಸಿನ್ಕಾಯಿ ಹಾಕೋದು. 4 ಮೆಣಸಿನ್ಕಾಯಿ ಹಾಕೋದಲ್ಲ, 14 ವಿಶೇಷವಾಗಿರ್ತಕ್ಕಂಥ ಲೋಕವನ್ನು ಸೃಷ್ಟಿ ಮಾಡಬೇಕಾದ್ರೆ 13 ಮೆಣಸಿನ್ಕಾಯಿ ಇರಬೇಕು, ಮೇಲ್ಗಡೆ 6 ಮೆಣಸಿನ್ಕಾಯಿ ಇರಬೇಕು ನಿಂಬೆಹಣ್ಣು ಮೇಲೆ, ಕೆಳಗಡೆ ಇರ್ತಕ್ಕಂಥ 7 ಮೆಣಸಿನ್ಕಾಯಿ ಇರಬೇಕು, ಮಧ್ಯದಲ್ಲಿ ಕಂಬಿ ಹಾಕಿ ರಂಧ್ರವನ್ನು. ಇದು ಸಂಕಲ್ಪ. ಅದಕ್ಕೆ 14 ಲೋಕವನ್ನು ಯಾವ ಕಾಲಕ್ಕೂ ನೀ ಯಾವುದೇ ಗ್ರಹಗಳಿರಲಿ ಇದನ್ನು ಕಾಪಾಡು, ವ್ಯಾಪಾರವನ್ನು ಕಾಪಾಡು ಅಂತ ಹೊರಗಡೆ ಭಾಗದಲ್ಲಿ ದೃಷ್ಟಿಗೆ ಹಾಕಬೇಕು. ಅಲ್ಲಿ ಮಂಗಳಾರತಿ ಮಾಡಬೇಕು. ಆ ನಿಂಬೆಹಣ್ಣು ಹೊರಭಾಗದಲ್ಲಿ ಕಟ್ಟಬೇಕು. ಮನೆ ಹೊರಗಡೆ ಕೂಡ ಅದನ್ನು ಕಟ್ಬೋದು. ಯಾವಾಗ? ಮನೇಲಿ ಅಕಸ್ಮಾತ್ ಬಾಡಿಗೆ ಮನೆ ಕಟ್ಟಿರ್ತೀರ, ಗೊತ್ತಿರಲ್ಲ, ವ್ಯಾಪಾರ ನಡೀತಿರಲ್ವೇನ್ರಿ, ಅದು ಬಾಡಿಗೆ ಇಸ್ಕೊತಾ ಇರಲ್ವ ನೀವು? ಅದಕ್ಕೆ ಆ ವ್ಯಾಪಾರಕ್ಕೆ ಪರಿವರ್ತನೆ ಬಾಡಿಗೆ ಮನೆ. ಆ ಬಾಡಿಗೆ ಮನೆಯಲ್ಲಿ ನೀವು ರಕ್ಷಣೆ ಕೊಟ್ಟಿರ್ತೀರ, ನಿಮ್ಮ ಮನೆ ವಾಪಸ್ ಬರಬೇಕು. ಅವ್ನು ಬಿಟ್ಟೇ ಹೋಗಲ್ಲ, ಟೈಮಿಗೆ ಬಿಡ್ತಾನೋ. ಇಲ್ಲ, ಬಾಡಿಗೆ ಮನೆಯವರಿಗೆ ಓನರ್ಗಳು ತೊಂದರೆ ಕೊಡ್ತಾರೆ, ಭಾಳ ಕಷ್ಟ ಜನಗಳು. ಅದಕ್ಕೆ ನಿಮ್ಮ ಮನೆ ರಕ್ಷಣೆ ನೀವು ಮಾಡ್ಕೋಬೇಕು. ಆದ್ದರಿಂದ ನೀವು ಇರೋವರೆಗೂ ಅದು ಸ್ವಂತ ಮನೆ, ನೀವು ಬಾಡಿಗೆಯಲ್ಲಿದ್ರೂ ಅದು ಸ್ವಂತ ಮನೆ. ಯಾವ ಕಾಲಕ್ಕೂ ಓನರ್ ತಂಟೆಗೆ ನಾವು ಹೋಗಬಾರ್ದು, ನಮ್ಮ ತಂಟೆಗೆ ಅವ್ರು ಬರಬಾರ್ದು. ನಮ್ಮ ಪಾಡಿಗೆ ನಾವು ನೀರು ಕೊಟ್ಟರೆ ಯಾಕೆ ಗಲಾಟೆ ಮಾಡ್ತೀವಿ, ಅಥವಾ ಯಾವ ಕಾಲಕ್ಕೆ ಎಲೆಕ್ಟ್ರಿಕ್ ಕೊಟ್ಟರೆ ಯಾಕೆ ಗಲಾಟೆ ಮಾಡ್ತೀವಿ. ಇದೆಲ್ಲ ಒಂದು ಸೌಜನ್ಯತೆ. ಆ ಸೌಜನ್ಯತೆ ನಮ್ಮಲ್ಲಿ ಇರಬೇಕು ಅಂದರೆ ನಾವು ರಕ್ಷಣೆಗೆ ಏನು ಇಟ್ಕೋಬೇಕು? ಬಾಗಿಲಲ್ಲಿ ನಿಂಬೆಹಣ್ಣು ಜೊತೆ ಇನ್ನೊಂದು ವಸ್ತು ಇಟ್ಕೋಬೇಕು. ಅದೇನು ಎತ್ತ ಅನ್ನೋಕ್ಕೆ ಶಿವ ಅಂತ ನೀವು ಕಾಯ್ತಾ ಇದ್ರೆ ನಾನು ವಾಸ್ತುಯುತವಾಗಿ ನಾಳೆ ದಿವಸ ಹೇಳ್ತೀನಿ.